76ನೇ ವರ್ಷದ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳುತ್ತಾ ಜೀವನದಲ್ಲಿ ಮಾನವರಾಗಿ ಹುಟ್ಟಿದ ಮೇಲೆ ಎಲ್ಲ ರೀತಿಯ ಕಷ್ಟ ಸುಖ ದುಃಖಗಳನ್ನು ಅನುಭವಿಸಿಕೊಂಡು ಜೀವನ ಮಾಡ್ತಾ ಇರ್ತೀವಿ. ಆದರೆ ಮನುಷ್ಯ ಬರೇ ದುಡಿಯೋದೇ ಸಂಪಾದನೆ ಅಲ್ಲ, ಅವನು ದುಡಿಮೆ ಮಾಡಿ ಅವನ ಹೆಂಡತಿ ಮಕ್ಕಳು ಸಾಕೊಂಡು ನೆಮ್ಮದಿಗಿರೋದೇ ಒಂದು ಸಂಪಾದನೆ ಅಲ್ಲ. ಹಾಗೆ ಹಿಂಗೆ ಎಲ್ಲ ಟೂರು ಜೊತೆಯಲ್ಲಿ ಎಲ್ಲ ಆತ್ಮೀಯರ ಹತ್ರ ಎಲ್ಲರೂ ಫ್ಯಾಮಿಲಿ ಸಮೇತ ಟೂರ್ ಬಂದು ಎಲ್ಲ ಸಂತೋಷವಾಗಿ ಇದ್ದರೆ ಅದು ಮನಸ್ಸಿಗೆ ಇಂಪು ಕೊಡ್ತೈತಿ, ಕಣ್ಣಿಗೆ ತಪ್ಪು ಕೊಡ್ತೈತಿ. ಹಾಗೆ ಟೂರ್ ಹೊರಡ್ಬೇಕಾದ್ರೆ ಆಲೋಚನೆ ಮಾಡಬೇಕು, ನಾವು ಯಾವ ಸ್ಥಳಕ್ಕೆ ಹೋಗ್ತೀವಿ, ಎಲ್ಲಿಗೆ ಹೋಗ್ತಾ ಇದ್ದೀವಿ, ಅದ್ರ ಬಗ್ಗೆ ನಮಗೆ ಮಾಹಿತಿ ಇದೆಯಾ ಅಂಥೇಳಿ. ನಾವೇ ಹೋದಾಗ ಅದು ಕರೆಕ್ಟಾಗಿ ನಮಗೆ ಆ ಮಾಹಿತಿ ಗೊತ್ತಿಲ್ಲದಲೇ ಹೋಗಿದ್ದ ಜಾಗದಲ್ಲಿ ಕೆಲವೊಂದು ಪ್ರವಾಸಿಗಳನ್ನು ಬಿಟ್ಕೊಂಡ್ಬಿಡ್ತೀವಿ ನೋಡೋದನ್ನು. ಹಾಗಾಗಿ ಯಾರಾದರೂ ಟೂರು ಏನು ಇವರು ಇರ್ತಾರೆ ಏಜೆಂಟ್ಗಳು, ಅವ್ರ ಮುಖಾಂತರ ಹೋದರೆ ಅದರ ವಿಶೇಷವಾಗಿ ನಮ್ಮ ರಾಖಿ ಅಂತ ಹುಡುಗರ ಜೊತೆಯಲ್ಲಿ ಹೋದರೆ ಅವ್ರಿಗೆ ಆ ಭಾಗದ ಬಗ್ಗೆ ಎಲ್ಲದೂ ತಿಳ್ಕೊಂಡಿರ್ತಾರೆ. ಈ ಗೋವಾ ಹೋದರೆ ಅಲ್ಲಿ ಏನೇನು ದೇವಸ್ಥಾನಗಳಿದ್ದಾವೆ, ಯಾವ್ಯಾವ ಕ್ಯಾಶನ ಇದ್ದಾವೆ, ಯಾವ್ಯಾವ ಎಲ್ಲೆಲ್ಲಿಗೆ ಹೋಗ್ಬೇಕು, ಆಮೇಲೆ ಯಾವ್ಯಾವ ಜಾಗಕ್ಕೆ ಹೋದರೆ ಎಲ್ಲೆಲ್ಲಿ ನೋಡ್ಬೋದು ಅನ್ನೋ ವಿಷಯ ತಿಳ್ಕೊತಿರ್ತಾರೆ. ಟೂರಿಸಮ್ಗಳ ಥರನೇ ಹೋದ್ರೆ ನಮಗೆಲ್ಲರಿಗೂ ಅನುಕೂಲ ಆಗ್ತೈತಿ. ಆಮೇಲೆ ಎಲ್ಲದನ್ನೂ ಸಮೇತ ಕರೆಕ್ಟಾಗಿ ತೋರಿಸ್ತಾರೆ. ಆಮೇಲೆ ಊಟದ ವ್ಯವಸ್ಥೆ ಇರ್ಬೋದು, ತಿಂಡಿ ವ್ಯವಸ್ಥೆ ಇರ್ಬೋದು, ಮಲಗೋ ವ್ಯವಸ್ಥೆ ಇರ್ಬೋದು. ಈ ತಾಯಿ ರೂಪದಲ್ಲಿ ಅವರು ನಮ್ಮನ್ನು ಕಾಪಾಡ್ತಾರೆ ಅಂತೇಳಿ ಅವರಿಗೆ ಕರ್ಕೊಂಡು ಅವರು ನಮ್ಮನ್ನೆಲ್ಲರಿಗೂ ಈ ಥರ ಸಹಕಾರ ಕೊಟ್ಟು ಎಲ್ಲ ರೀತಿಯಲ್ಲಿ ನಮಗೆಲ್ಲರ ಕಾರ್ಯಾನುಕೂಲ ಮಾಡಿಕೊಟ್ಟು ಭಾರಿ ನಮ್ಮನ್ನು ಮನಸ್ಸನ್ನು ಸಂತೋಷಗೊಳಿಸಿದ್ದಾರೆ. ಅವರಿಗೆ ಭಗವಂತ ಒಳ್ಳೇದು ಮಾಡಲಿ. ഓർക്കുന്നനേ